ನಮಸ್ತೆ. ಇದು ಸೋಮವಾರದ ಬ್ಲಾಗು. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯ ಹೇಳ್ತಾ ಈಶ್ವರನ ದರ್ಶನ, ಸುಬ್ರಹ್ಮಣ್ಯನ ದರ್ಶನ ಮಾಡೋಣ ಬನ್ನಿ. ಸೊ ಇವತ್ತು ಹೊಸ ವರ್ಷ ಆಗಿರೋದ್ರಿಂದ ನಾನು ಸೋಮವಾರ ಬೇರೆ ನಾನು ಈಶ್ವರನ ದರ್ಶನ ಮಾಡೇ ಮಾಡ್ತೀನಿ. ಸೊ ಅಲ್ಲಿ ಮತ್ತು ಸುಬ್ರಹ್ಮಣ್ಯನ ದೇವಸ್ಥಾನ ಮತ್ತು ನಮ್ಮ ನಾಗವಳ್ಳಿ ದೇವಸ್ಥಾನ ಅಮ್ಮನವ್ರನ್ನ ನಾನು ಮಿಸ್ಸೇ ಮಾಡಲ್ಲ. ಅಲ್ಲೆಲ್ಲ ಪೂಜೆ ಮಾಡಿಸ್ಕೊಂಡು ಅದಕ್ಕೆ ಮುಂಚೆ ಮನೇಲಿ ಬೆಳಗ್ಗೆ ಬೇಗ ಎದ್ದು ಎಲ್ಲ ನೀಟ್ ಮಾಡಿ, ಕ್ಲೀನ್ ಮಾಡಿ, ಗುಡಿಸಿ ಒರೆಸಿ, ಸ್ನಾನ ಮಾಡಿ, ಪೂಜೆ ಮಾಡಿ ಹೊರಟ್ಬಿಟ್ಟೆ. ಯಾಕಂದರೆ ದೇವಸ್ಥಾನದಿಂದ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೊಸಲಿಗೆಲ್ಲ ಕುಂಕುಮ ಇಟ್ಟೆಲ್ಲ ರೆಡಿ ಮಾಡಿದ್ದೀನಿ ಬೆಳಗ್ಗೆನೇ. ಸೊ ಮನೆ ಮುಂದೆನೂ ಒಂದು ಸ್ವಲ್ಪ ರಂಗೋಲಿ ಹಾಕಿಟ್ಟಿದ್ದೀನಿ. ಅದೇ ಥರ ತುಳಸಿ ಗಿಡಕ್ಕೂ ಅಷ್ಟೇ. ಸೊ ಹೊಸ ವರ್ಷ ಆಗಿರೋದ್ರಿಂದ ತುಪ್ಪದ ಕೇಸರಿಬಾತ್ ಮಾಡೋಣ ಅಂತ ಮಾಡಿದ್ದೀನಿ. ಮಕ್ಕಳಿಗೆಲ್ಲ ತುಂಬ ಫೇವ್ರೇಟು, ನನಗೂ ತುಂಬ ಫೇವ್ರೇಟು. ಸೊ ಮತ್ತು ಹಾಲೆಲ್ಲ ಕಾಯಿಸ್ಬಿಟ್ಟು ಇವತ್ತು ತಿಂಡಿಗೆ ಅಂತ ಇಡ್ಲಿ ಮತ್ತು ದೋಸೆ ಬ್ಯಾಟ್ರು ಒಟ್ಟಿಗೆ ರುಬ್ಬಿಟ್ಕೊಂಬಿಟ್ಟಿದ್ದೆ. ಒಂದಿನ ಇಡ್ಲಿ ಮಾಡೋಣ, ಒಂದಿನ ದೋಸೆ ಮಾಡೋಣ ಅಂತ. ಸೊ ಆಲೂಗಡ್ಡೆ ಪಲ್ಯ ಕಾಮನಾಗಿ ಮಾಡಿ ಚಟ್ನಿ ಮಾಡಿದ್ದೆ. ಒಬ್ಬ ಮಗನಿಗೆ ಮಿನಿ ದೋಸೆ ಅಂದರೆ ಇಷ್ಟ, ಚಿಕ್ಕ ಚಿಕ್ಕದು. ಇನ್ನೊಬ್ಬ ಮಗನಿಗೆ ಮಸಾಲೆ ದೋಸೆ ಅಂತ ಇಷ್ಟ. ಸೊ ಇದೆರಡು ಶೇರ್ ಮಾಡಿದ್ದೀನಿ. ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ದರೆ, ಫ್ರೀ ಇದ್ದರೆ ಫುಲ್ ವೀಡಿಯೋ ವಾಚ್ ಮಾಡಿ. ಥ್ಯಾಂಕ್ ಯು.